ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಶತಮಾನಗಳ ಕನಸು ನನಸಾಗಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಿರುವುದು ಭಾರತೀಯರ ಸೌಭಾಗ್ಯವಾಗಿದೆ ಎಂದು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ನುಡಿದರು. ಪುಸ್ತಕಕರ್ತ ವಿದ್ವಾಂಸ ಗಣಪತಿ ಭಟ್ ಮಾತನಾಡಿ, ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮೀಜಿ ಮಠದ ಮಹಿಮೆ ಅಪಾರವಾದುದು. ಪುಸ್ತಕ ಬರೆದುದು ತನ್ನ ಸೌಭಾಗ್ಯದಿಂದ ಒದಗಿ ಬಂದಿದೆ ಎಂದರು. ವಿದ್ವಾನ್ ವಿಜಿ ಹೆಗಡೆ ಗುಡ್ಗೆ ಪುಸ್ತಕ ಪರಿಚಯಿಸಿದರು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮಹಾಮಹೋಪಾಧ್ಯಾಯ ರಾಜ್ ಎಸ್ ಗಿರಿ ಆಚಾರ್ಯ, ವಿದ್ವಾನ್ ಕಡಪ ರಾಘವೇಂದ್ರಾಚಾರ್ಯ, ಡಾಕ್ಟರ್ ಅಕ್ಕಿ ರಾಘವೇಂದ್ರಾಚಾರ್ಯ, ಡಾಕ್ಟರ್ ಎನ್ ವಾದಿರಾಜಾಚಾರ್ಯ, ಮೂಗ್ವಾ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಅರ್ಚಕ ವೇದಮೂರ್ತಿ ರಾಮಚಂದ್ರ ಭಟ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸ್ವಾಗತ ಸಮಿತಿಯ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಸ್ವಾಗತಿಸಿದರು. ವೇದಿಕೆಯಲ್ಲಿ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಿಜಿ ಶಂಕರ್, ಶಿವಾನಂದ ಹೆಗಡೆ ಕಡ್ತೋಕ, ಆರ್ಎಸ್ ರಾಯ್ಕರ್, ಯೋಗೇಶ್ ರಾಯ್ಕರ್, ಶಿವರಾಜ್ ಮೇಸ್ತಾ, ಪ್ರಮೋದ್ ಹೆಗಡೆ ಯಲ್ಲಾಪುರ್, ಅಶೋಕ್ ಭಟ್, ಎಸ್ಆರ್ ಹೆಗಡೆ ಕಣ್ಣಿ, ಎಂಎಸ್ ಹೆಗಡೆ ಕಣ್ಣಿ ಮನೆ ಮತ್ತಿತರರು ಉಪಸ್ಥಿತರಿದ್ದರು. ಮುಂಜಾನೆ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳವರ ಪಾದಪೂಜೆ ಮತ್ತು ಭಿಕ್ಷೆ ನೆರವೇರಿಸಲಾಯಿತು. ವಿದ್ವಾನ್ ಕೊಡಂಗಲ್ ರಾಘವೇಂದ್ರಾಚಾರ್ಯ ಮಂತ್ರಾಲಯ ಇವರಿಂದ ಉಪನ್ಯಾಸ ನಡೆಯಿತು. ರವಿವಾರ ಸಂಜೆ ಶ್ರೀ ದೇವಸ್ಥಾನಕ್ಕೆ ಆಗಮಿಸಿದ ಶ್ರೀಗಳನ್ನು ಭವ್ಯ ಮೆರವಣಿಗೆಯಲ್ಲಿ ಬರಮಾಡಿಕೊಳ್ಳಲಾಯಿತು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಭಟ್ಕಳ ತಾಲೂಕಿನ ಬಂದರಿನಲ್ಲಿ ಹೋಳಿ ಹಬ್ಬದ ಆಚರಣೆ ಕಾಮದಹನದ ಮೂಲಕ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಕೊಂಕಣಿ ಕಾರ್ವಿ ಸಮಾಜ ತಲತಲಾಂತರದಿಂದ ಹೋಳಿ ಹಬ್ಬವನ್ನು ಜನಪದೀಯ ನೆಲೆಗಟ್ಟಿನಲ್ಲಿ ಆಚರಿಸಿಕೊಂಡು ಬಂದಿದ್ದು, ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಸ್ಪರ್ಶದೊಂದಿಗೆ ಹೋಳಿ ಮತ್ತಷ್ಟು ರಂಗನ್ನು ಪಡೆದುಕೊಂಡಿದೆ. ಪ್ರತಿ ವರ್ಷ ಪಾಲ್ಗುಣ ಮಾಸದ ಏಕಾದಶಿಯಂದು ತುಳಸಿಗೆ ಕಾಯಿ ಇಟ್ಟು ಹೋಳಿ ಹಬ್ಬಕ್ಕೆ ಚಾಲನೆ ನೀಡಲಾಗುತ್ತದೆ. ಇಲ್ಲಿ ಆಚರಿಸುವ ಹೋಳಿ ಹಬ್ಬವನ್ನು ವಿಶೇಷವಾಗಿ 2 ದಿನಗಳ ಕಾಲ ಆಚರಿಸುತ್ತಾ ಬರಲಾಗುತ್ತಿದ್ದು, ಇಂದು 2ನೇ ದಿನದ ಆಚರಣೆ ಮತ್ತಷ್ಟು ಕಳೆಗಟ್ಟಿತ್ತು. ಡಿಜೆ, ಛದ್ಮವೇಷ ಸೇರಿದಂತೆ ರಾವಣ ಮತ್ತು ಶ್ರೀರಾಮನ ಬೃಹತ್ ಪ್ರತಿಕೃತಿಯನ್ನು ಮೆರವಣಿಗೆಯೊಂದಿಗೆ ತರಲಾಯಿತು. ಯುವಕ ಯುವತಿಯರು ಡಿಜೆ ಸದ್ದಿಗೆ ಡ್ಯಾನ್ಸ್ ಮಾಡುತ್ತಾ ಪರಸ್ಪರ ಬಣ್ಣ ಎರಚಿಕೊಳ್ಳುತ್ತಾ ತಲಗೋಡ್ ಕಡಲ ತೀರವನ್ನು ತಲುಪಿದರು. ಮೊದಲೇ ಒಟ್ಟುಗೂಡಿಸಿಕೊಂಡಿದ್ದ ತೆಂಗಿನ ಗರಿಯನ್ನು ಜೋಡಿಸಿಟ್ಟು ಸಮಾಜದ ಹಿರಿಯರು ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಕಾಮದಹನವನ್ನು ಮಾಡಲಾಯಿತು. ಸಾವಿರ ಸಂಖ್ಯೆಯಲ್ಲಿ ನೆರೆದಿದ್ದ ಜನರು ಈ ವಿಶಿಷ್ಟ ಆಚರಣೆಯನ್ನು ನೋಡಿ ಪುಳಕಿತರಾದರು. ನೆರೆದಿದ್ದ ಜನರು ಸಮುದ್ರದಲ್ಲಿ ಪುಣ್ಯ ಸ್ನಾನ ಮಾಡಿ ಪಾವನರಾದರು.
ಲೋಕಸಭಾ ಕ್ಷೇತ್ರ ಚುನಾವಣೆಗೆ ಸಜ್ಜಾಗುತ್ತಿದ್ದು, ಕಾಂಗ್ರೆಸ್ ಪಕ್ಷ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರನ್ನು ಅಭ್ಯರ್ಥಿಯನ್ನಾಗಿಸಿದ್ದು ಸ್ವಾಗತಾರ್ಹ. ಅವರು ಕೋಮುವಾದಿ ಬಿಜೆಪಿ ಪಕ್ಷವನ್ನು ಕ್ಷೇತ್ರದಲ್ಲಿ ಮಣಿಸಲು ಸಶಕ್ತರಾಗಿದ್ದಾರೆ. ನಿಂಬಾಳ್ಕರ್ ಆಯ್ಕೆ 100ಕ್ಕೆ 100ರಷ್ಟು ಖಚಿತ ಎಂದು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ RH ನಾಯಕ್ ಕಾಗಲ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಗೆಲುವಾಗಿರದೆ ಪ್ರಜಾಪ್ರಭುತ್ವ ಮತ್ತು ಅಸಹಾಯಕ ಧ್ವನಿಗಳ ಗೆಲುವು ಕೂಡ ಆಗಿರಲಿದೆ. ಈ ಬಾರಿ ಅಂಜಲಿ ನಿಂಬಾಳ್ಕರ್ ಅವರನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರ ಕನ್ನಡ ಕ್ಷೇತ್ರ ಉಡುಗೊರೆ ನೀಡಲಿದೆ ಎಂದು RH ನಾಯಕ್ ತಿಳಿಸಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಜನಪರ ಶಾಸಕಿ ಎಂಬ ಘನತೆಗೆ ಪಾತ್ರರಾಗಿದ್ದಾರೆ. ಇದೀಗ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಸದರಾಗಿ ಆಯ್ಕೆಯಾದರೆ ಈ ಕ್ಷೇತ್ರವನ್ನು ಪ್ರಗತಿಯತ್ತ ಕೊಂಡೊಯ್ಯಲು ಸಾಧ್ಯತೆ ಇದೆ. ವೃತ್ತಿಯಲ್ಲಿ ವೈದ್ಯರಾದ ನಿಂಬಾಳ್ಕರ್ ಅವರು ತಾವು ಆಯ್ಕೆಯಾದಲ್ಲಿ ಜಿಲ್ಲೆಗೆ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರದಿಂದ ಖಂಡಿತ ಮಂಜೂರಿ ಮಾಡಿಸಿ ಇಷ್ಟು ವರ್ಷಗಳ ಜನರ ಕೂಗಿಗೆ ನ್ಯಾಯ ಒದಗಿಸುತ್ತೇನೆ ಎಂದು ಹೇಳಿರುವುದು ಅವರ ದೂರದೃಷ್ಟಿತ್ವದ ನಾಯಕತ್ವಕ್ಕೆ ಸಾಕ್ಷಿ ಎಂದು RH ನಾಯಕ್ ಹೇಳಿದ್ದಾರೆ. ಕಳೆದ 6 ಅವಧಿಯಲ್ಲಿ ಸಂಸದರಾಗಿ ಆಯ್ಕೆಯಾದ ಅನಂತಕುಮಾರ್ ಹೆಗಡೆ ಸುಳ್ಳು ಹೇಳುತ್ತಾ ಕೋಮು ದ್ವೇಷ ಯುವಕರ ಮೆದುಳಿನಲ್ಲಿ ತುರುಕಲು ಪ್ರಯತ್ನಿಸುತ್ತಾ ದರ್ಬಾರು ಮಾಡಿದರೆ ಹೊರತು ಜಿಲ್ಲೆಗಾಗಿ ಏನೂ ಮಾಡಿಲ್ಲ. ಇಷ್ಟು ವರ್ಷ ನಿದ್ದೆ ಮಾಡುತ್ತಿದ್ದ ಹೆಗಡೆ ಇದೀಗ ಮತ್ತೆ ಹಾಸಿಗೆಯಿಂದ ಎದ್ದು ಬಂದು ಧರ್ಮಾಂಧತೆಯ ಬಗ್ಗೆ ವಿಷ ಕಕ್ಕಿ ಹೊಸ ತಲೆಮಾರನ್ನು ದಿಕ್ಕು ತಪ್ಪಿಸುವಲ್ಲಿ ನಿರತರಾಗಿದ್ದಾರೆ. ಜನ ಅನಂತಕುಮಾರ್ ಹೆಗಡೆ ಅವರ ಉದ್ರೇಕಕಾರಿ ಭಾಷಣಕ್ಕೆ ಗಮನ ಕೊಡದೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರನ್ನು ಗೆಲ್ಲಿಸುವುದರ ಮೂಲಕ ಉತ್ತರ ಕನ್ನಡವನ್ನು ಗೆಲ್ಲಿಸಬೇಕು ಎಂದು RH ನಾಯಕ್ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ರಾಷ್ಟ್ರ ಭಕ್ತರ ಹಾಗೂ ರಾಷ್ಟ್ರ ವಿರೋಧಿಗಳ ಬೆಂಬಲಿಗರ ಸ್ಪರ್ಧೆಯಾಗಿದೆ. ಸ್ವಾವಲಂಬಿ ರಾಷ್ಟ್ರ ನಿರ್ಮಾಣವೇ ಬಿಜೆಪಿ ಗುರಿಯಾಗಿದೆ ಎಂದು ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಪಕ್ಷದ ಲೋಕಸಭಾ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಅವರು ಕಾರ್ಕಳದಲ್ಲಿ ಶಾಸಕ ಸುನಿಲ್ ಕುಮಾರ್ ಅವರ ವಿಕಾಸ ಕಚೇರಿಯಲ್ಲಿ ನಡೆದ ಚುನಾವಣಾ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ತಿಂಗಳಿಗೆ 22 ಲಕ್ಷ ಕ್ವಿಂಟಲ್ ಅಕ್ಕಿ ಕೇಂದ್ರ ಸರ್ಕಾರವು ರಾಜ್ಯದ ಬಡವರಿಗೆ ಹಂಚುವ ಕೆಲಸ ಮಾಡುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡವರಿಗೆ ಅಕ್ಕಿ ನೀಡಲು ಕೇಂದ್ರ ಸರ್ಕಾರ ನೀಡುತ್ತಿಲ್ಲ ಎಂದು ಸುಳ್ಳು ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ. ಕರ್ನಾಟಕದಲ್ಲಿ ಆಡಳಿತ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷವು 1 ವರ್ಷದಲ್ಲಿ 9 ಮೀಟರ್ ರಸ್ತೆ ಸೇರಿದಂತೆ 1 ಅಂಗನವಾಡಿಯು ನಿರ್ಮಾಣ ಮಾಡಿಲ್ಲ. ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಪಿಂಚಣಿಯನ್ನು ರಾಜ್ಯ ಸರ್ಕಾರವು ನಿಲ್ಲಿಸಿದೆ. 100 ಸುಳ್ಳು ಹೇಳಿ 1 ಸತ್ಯ ಹೇಳಲು ಸಿದ್ದರಾಮಯ್ಯ ಹೊರಟಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಗೆದ್ದರೆ ಗ್ಯಾರಂಟಿಗೆ ಉಳಿಗಾಲವಿಲ್ಲ ಎಂದು ಕಾಂಗ್ರೆಸ್ ಹೇಳಿಕೊಂಡು ಬರುತ್ತಿದೆ ಎಂದು ಹೇಳಿದರು. ನಾನು ಪೇಟೆಗೆ ಸಂತೆ ಕೊಟ್ಟಿದ್ದೇನೆ. ಹೌದಾ, ಸಂತೆ ಕೊಟ್ಟಿದ್ದೀರಿ. ಈ ನಾಯಿ ಮರಿ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ? ಈ ರೈತನಿಗೆ ಪಾಪ ನಾಯಿ ಮರಿ ಅಂತ ಒಂದ್ಸತಿ ಪುನಃ ಎತ್ತಿ ನೋಡಿದ ತಲೆ ನೋಡಿಸಿಬಿಡ್ತದೆ. ಕುರಿ ನಾಯಿ ಮರಿ ಆಗಲಿ ಕುರಿ ಬಂದಿದ್ದು ರೈತ ಪೇಟೆ ತಗೊಂಡು ಹೋಗ್ತಾ ಇದ್ದಾರೆ ಕುರಿ ಮರಿ ಬರ್ಲಿಕ್ಕೆ. ನೀವು ನಾಯಿ ಮರಿ ಅಂತ ಹೇಳ್ತಿರಲ್ಲ. 1 ಕಿಲೋಮೀಟರ್ 7ನೇ ಕಂಡು ಬಂದಂತೆ ಏನೋ ರೈತ ಭಾಷೆ ಅವರು ಪೇಟೆಗೆ ಹೋಗ್ತಾ ಇದ್ದಾರೆ. ಸಂತೆ ಈ ಕುರಿ ಈ ನಾಯಿ ಮರಿ ಅಂತ ತಗೊಂಡು ಹೋಗ್ತೀರಿ. ಹಿರಿಯ ಬಿಜೆಪಿ ಮುಖಂಡರಾದ ಬೋಳಾ ಪ್ರಭಾಕರ್ ಕಾಮತ್ ಕಚೇರಿಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಹಿರಿಯ ಮುಖಂಡ MK ವಿಜಯ್ ಕುಮಾರ್ ಮಾತನಾಡಿ 50 ವರ್ಷಗಳ ಕಾಂಗ್ರೆಸ್ ಪಕ್ಷಕ್ಕೆ ಕಾಲ ಶುಕ್ಲ ಪಕ್ಷವಾಗಿದ್ದು ಮುಂದಿನ 50 ವರ್ಷಗಳ ಕಾಲವು ಬಿಜೆಪಿಯು ಸುಭಿಕ್ಷವಾಗಿ ರಾಷ್ಟ್ರದಲ್ಲಿ ಆಡಳಿತ ಮಾಡಲಿದೆ ಎಂದರು. ಸಭೆಯಲ್ಲಿ ಬಿಜೆಪಿ ಪಕ್ಷದ ಚುನಾವಣಾ ಸಂಚಾಲಕ ಹಾಗೂ ಶಾಸಕ ವಿ ಸುನಿಲ್ ಕುಮಾರ್, ಮಾಜಿ ಮಂಡಲ ಅಧ್ಯಕ್ಷ ಮಣಿರಾಜ್ ಶೆಟ್ಟಿ, ಚುನಾವಣಾ ಪ್ರಭಾರಿ ಶ್ಯಾಮಲ್ ಕುಂದಾರ್, ರೇಷ್ಮಾ ಉದಯ್ ಶೆಟ್ಟಿ, KP ಶೆಣೈ ಉಪಸ್ಥಿತರಿದ್ದರು. ಕ್ಷೇತ್ರಾಧ್ಯಕ್ಷ ನವೀನ್ ನಾಯಕ್ ಸ್ವಾಗತಿಸಿದರು. ಹರೀಶ್ ನಾಯಕ್ ಕಾರ್ಯಕ್ರಮ ನಿರೂಪಿಸಿದರು. ಭಾವನಾ ಟಿವಿಗಾಗಿ ಅರುಣ್ ಭಟ್, ಕಾರ್ಕಳ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ.
ಅನ್ಫಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಭಟ್ಕಳ. ಉತ್ತರ ಕನ್ನಡದ ಅತಿ ದೊಡ್ಡ ಸೂಪರ್ ಮಾರ್ಕೆಟ್. ನಮ್ಮಲ್ಲಿ ದಿನಸಿ ಸಾಮಗ್ರಿಗಳು, ಗೃಹೋಪಯೋಗಿ ವಸ್ತುಗಳಾದ ಸ್ಟೀಲ್ ಪಾತ್ರೆಗಳು, ಕುಕ್ಕರ್, ಮ್ಯಾಟ್, ಎಲೆಕ್ಟ್ರಾನಿಕ್ ಸಾಮಗ್ರಿ ಅಲ್ಲದೆ ಚಪ್ಪಲಿಗಳು, ಮಕ್ಕಳ ಆಟಿಕೆ ಸಾಮಗ್ರಿಗಳು, ಸ್ಟೇಷನರಿ, ಬೇಕರಿ, ತಿಂಡಿ ತಿನಿಸುಗಳು ದೊರೆಯುತ್ತದೆ. ನಮ್ಮಲ್ಲಿ ಅನೇಕ ಸಾಮಗ್ರಿಗಳನ್ನು ಎಂಆರ್ಪಿ ದರಕ್ಕಿಂತ ಕಡಿಮೆ ದರದಲ್ಲಿ ನೀಡಲಾಗುವುದು. ಪ್ರತಿ ವಾರ ವಿವಿಧ ವಸ್ತುಗಳ ಮೇಲೆ ರಿಯಾಯಿತಿ ನೀಡಲಾಗುವುದು. ಅಲ್ಲದೆ ನಮ್ಮಲ್ಲಿ ತಾಜಾ ತರಕಾರಿ ಮತ್ತು ಹಣ್ಣುಗಳು ಪ್ರತಿದಿನ ಲಭ್ಯವಿದೆ. ಬನ್ನಿ, ನಿಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಒಂದೇ ಸೂರಿನಡಿ ಪಡೆಯಿರಿ. ಅನ್ಫಾಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಭಟ್ಕಳ. ಅನ್ಫಾಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಭಟ್ಕಳ. ನಮ್ಮಲ್ಲಿ ಕೆಲಸ ಮಾಡಲು ಹುಡುಗಿಯರು ಬೇಕಾಗಿದ್ದಾರೆ. ಉತ್ತಮ ಸಂಬಳ, ಊಟ, ವಸತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900124999. ಜೀವನ ಹೇಗಿತ್ತು ಅಂದರೆ ಏನೇ ಮಾಡೋಕ್ಕೆ ಹೋದ್ರೂ ಲಾಸ್. 4 ಸಂಪಾದನೆ ಮಾಡೋಣ ಅಂತಂದರೆ ಖರ್ಚಾಗ್ತಾ ಇತ್ತೆ ಹೊರತು ಹಣ ಉಳಿತಾಯ ಆಗ್ತಾ ಇರಲಿಲ್ಲ. ಏನೋ ಸ್ವಲ್ಪ ಹಣ ಸಂಪಾದನೆ ಮಾಡಿ ಒಂದು ಮನೆ ಕಟ್ಸೋಣ ಅಥವಾ ಬೇರೆ ಏನೋ ಮಾಡೋಣ ಅಂದ್ಕೊಂಡ್ರೆ ಆಗ್ತಾನೇ ಇರಲಿಲ್ಲ. ಗುರುಜಿ ಹತ್ರ ಹೋದ್ಮೇಲೆ ನಮಗೆಲ್ಲ ಒಳ್ಳೇದಾಯ್ತು. ಅವ್ರು ಹೇಳಿದ ಪೂಜೆಗಳನ್ನ ಮಾಡಿದ್ಮೇಲಂತೂ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಯಿತು. ಯಾವೊಂದು ಸಮಸ್ಯೆನೂ ಇಲ್ಲ. ಇದಕ್ಕೆಲ್ಲ ಕಾರಣ ಗುರುಜಿ ಅವರು. ನನ್ನ ಮಗಳು ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಅದಕ್ಕೆ ಕಾರಣ ಗುರೂಜಿ ಅವರು. ಅವಳು ಅಲ್ಲೇ ಓದಬೇಕು ಅಂತ ತುಂಬ ಆಸೆ ಇತ್ತು. ನಾವು ಏನೇನೋ ಪ್ರಯತ್ನ ಮಾಡಿದ್ವಿ, ಆದರೂ ಆಗಿರಲಿಲ್ಲ. ಹಾಗೆ ಒಂದ್ಸರಿ ನನ್ನ ಫ್ರೆಂಡ್ ಕಡೆಯಿಂದ ಗುರೂಜಿ ಅವ್ರ ಪರಿಚಯ ಆಯಿತು. ಕೆಲವು ಪೂಜೆ ಮಾಡೋಕ್ಕೆ ಹೇಳಿದ್ರು ಗುರೂಜಿ ಅವರು. ಆ ಪೂಜೆ ಮಾಡಿದ್ಮೇಲೆ ನನ್ನ ಮಗಳಿಗೆ ಒಳ್ಳೆ ಕೆಲಸನೂ ಸಿಕ್ಕಿದೆ. ಈಗ ಅಲ್ಲೇ ಸೆಟ್ಲ್ ಆಗಿದ್ದಾಳೆ. ನನ್ನ ಮಗಳೀಗ ತುಂಬ ಚೆನ್ನಾಗಿ ಓದ್ತಿದ್ದಾಳೆ, ರ್ಯಾಂಕ್ ಬರ್ತಿದ್ದಾಳೆ. ಅದಕ್ಕೆಲ್ಲ ಕಾರಣ ನಮ್ಮ ಗುರೂಜಿಯವರು. ಮೊದಲವಳು ಓದ್ತಾನೆ ಇರಲಿಲ್ಲ. ಅವಳು ನೇಗಪ್ಪ ಓದಿಸೋದು ಅಂತ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಅವಳು ಓದೋದ್ರ ಜೊತೆಗೆ ಅವಳದು ಹೆಲ್ತ್ ಪ್ರಾಬ್ಲಮ್ ಬೇರೆ. ಅದನ್ನೆಲ್ಲ ಹೇಗಪ್ಪ ಪರಿಹರಿಸೋದು ಅಂತ ದೊಡ್ಡ ತಲೆನೋವಾಗಿ ನನಗೂ ಹುಷಾರು ತಪ್ಪಿಡ್ತಾ ಇತ್ತು. ಆಗ ನಮ್ಮ ಗುರೂಜಿ ಬಗ್ಗೆ ಗೊತ್ತಾಯಿತು. ಅವ್ರ ಬಳಿ ಹೋಗಿ ನಮ್ಮ ಸಮಸ್ಯೆ ಎಲ್ಲ ಹೇಳ್ಕೊಂಡಾಗ ಅದಕ್ಕೆ ಪರಿಹಾರ ಸಿಕ್ತು. ಈಗ ನನ್ನ ಮಗಳು ಚೆನ್ನಾಗಿ ಓದ್ತಾಳೆ. ಗೋಲ್ಡನ್ ಜುವೆಲ್ಲರ್ಸ್ ಭಟ್ಕಳ, ಪಯೋನಿಯರ್ ಇನ್ ಪ್ಯೂರಿಟಿ ಅಂಡ್ ಪರ್ಫೆಕ್ಷನ್. ವೈವಿಧ್ಯಮಯ ವಿನ್ಯಾಸದ, ಮಹಿಳೆಯರ ಸೌಂದರ್ಯಕ್ಕೆ ಸೊಬಗನ್ನು ನೀಡುವ ಅತ್ಯಾಧುನಿಕ ಮಾದರಿಯ BIS ಹಾಲ್ಮಾರ್ಕ್ ಚಿನ್ನಾಭರಣಗಳು ಇದೀಗ ಗೋಲ್ಡನ್ ಜುವೆಲ್ಲರ್ಸ್ ನಲ್ಲಿ ಲಭ್ಯ. ಚಿನ್ನಾಭರಣಗಳಿಗಾಗಿ ಕೂಡಲೇ ಸಂಪರ್ಕಿಸಿ. ಗೋಲ್ಡನ್ ಜುವೆಲ್ಲರ್ಸ್ ಭಟ್ಕಳ, ಪಯೋನಿಯರ್ ಇನ್ ಪ್ಯೂರಿಟಿ ಅಂಡ್ ಪರ್ಫೆಕ್ಷನ್, ಆಯಿಷಾ ಪ್ಲಾಜಾ, ಮೇನ್ ರೋಡ್ ಭಟ್ಕಳ. ಕಾಂಟ್ಯಾಕ್ಟ್ 911866. पूज्याय राघवेन्द्राय सत्यधर्म ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ PR ಶಾಸ್ತ್ರಿ. ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡ ಏಕೈಕ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಇವರು. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಜಾತಕ, ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಸತಿಪತಿ ಕಲಹ, ಅನಾರೋಗ್ಯ, ಹಣಕಾಸು, ಕುಟುಂಬ ಸಮಸ್ಯೆ, ಶತ್ರುಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮಾಂಗಲ್ಯ ದೋಷ, ಧನವಶ, ದೃಷ್ಟಿದೋಷ, ದುಷ್ಟಶಕ್ತಿ ಉಚ್ಚಾಟನೆ, ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಕಾಯಂ ವಿಳಾಸ: ತಾಲೂಕ್ ಪಂಚಾಯತ್ ಸಂಕೀರ್ಣ, ಶಾಪ್ ನಂಬರ್ 10, ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, SBI ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 9880992267. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆ ಹಟ್ಟಿ ಅಂಗಡಿಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ಮಾತೃವಂದನಾ ಕಾರ್ಯಕ್ರಮ. ರಜತ ಮಹೋತ್ಸವದ ಈ ವರ್ಷ ಬೀಳ್ಕೊಡುಗೆ ಕಾರ್ಯಕ್ರಮವು ವಿಶಿಷ್ಟ ರೀತಿಯಲ್ಲಿ ಸಂಪನ್ನಗೊಂಡಿತು. ಶಾಲೆಯೇ ತಮ್ಮ ಮನೆ ಎಂಬ ಭಾವನೆಯಲ್ಲಿ ಬೆಳೆದ ಮಕ್ಕಳು ಶಾಲೆಯಲ್ಲಿ ತಮ್ಮ ಹೆತ್ತಮ್ಮನನ್ನು ಪೂಜಿಸಿ ಅವರ ಆಶ್ರಯವನ್ನು ಹೊಂದುವ ಈ ಕಾರ್ಯವು ಮನ ಕಲಕುವ ದೃಶ್ಯಗಳಿಗೆ ಸಾಕ್ಷಿಯಾಯಿತು. ಶ್ರೀ ಸಿದ್ಧಿ ಶೈಕ್ಷಣಿಕ ಪ್ರತಿಷ್ಠಾನದ ಟ್ರಸ್ಟಿಗಳಾದ ಡಾಕ್ಟರ್ NP ನಾರಾಯಣ್ ಶೆಟ್ಟಿ, ನಿವೃತ್ತ ಪ್ರಾಂಶುಪಾಲರು, ಬಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡುತ್ತಾ, ವಿದ್ಯಾರ್ಥಿಗಳೇ, ನೀವು ಈ ಶಾಲೆಯಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಪಡೆದುಕೊಂಡಿದ್ದೀರಿ. ಮುಂದೆ ಇವುಗಳನ್ನು ಮುಂದುವರಿಸುತ್ತಾ ಸನ್ಮಾರ್ಗದಲ್ಲಿ ಸಾಗಿರಿ ಎಂದು ಕಿವಿಮಾತನಾಡಿದರು. ಅತಿಥಿಗಳಾಗಿ ಆಗಮಿಸಿದ ವ್ಯಕ್ತಿತ್ವ ವಿಕಸನದ ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರಾದ ಶ್ರೀ ಸತೀಶ್ ಮೈಸೂರು ಇವರು ಮಾತನಾಡುತ್ತಾ,
ಜೀವನದಲ್ಲಿ ನಾವು ಗೆಲ್ಲಬೇಕು. ಕಾಲ ಬಂದಾಗ ತಿಳಿದ ವಿಷಯಗಳ ಅನುಭವವು ಸಹಾಯಕ್ಕೆ ಬರುತ್ತದೆ. ಪೋಷಕರು ನೀಡಿದ ಮಣ್ಣಿನ ಮುದ್ದೆಯಂತಿದ್ದ ಮಕ್ಕಳನ್ನು ಇಲ್ಲಿ ಒಂದು ಬೊಂಬೆಯನ್ನಾಗಿ ತಯಾರಿಸಿದ್ದೇವೆ. ಆ ಬೊಂಬೆಯನ್ನು ಹೇಗೆ, ಎಲ್ಲಿ, ಯಾವಾಗ ಅಭಿವೃದ್ಧಿಗೊಳಿಸಿಕೊಳ್ಳಬೇಕೆಂದು ಪೋಷಕರು ತಿಳಿದು ಅದರಂತೆ ಸನ್ಮಾರ್ಗದಲ್ಲಿ ಕೊಂಡೊಯ್ದರಷ್ಟೇ ಮಕ್ಕಳು ಸಾಧಕರಾಗುತ್ತಾರೆ ಎಂದು ಪೋಷಕರಿಗೆ ನೈಜ ಸ್ಥಿತಿಯ ಮನವರಿಕೆ ನಡೆಸಿದರು. ಶ್ರೀ ಸಿದ್ಧಿ ಶೈಕ್ಷಣಿಕ ಪ್ರತಿಷ್ಠಾನದ ಕಾರ್ಯದರ್ಶಿಗಳು ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಶರಣ್ ಕುಮಾರ್ ಮಾತನಾಡುತ್ತಾ, ನಮ್ಮ ಸಂಸ್ಥೆ ರಜತ ಮಹೋತ್ಸವವನ್ನು ಆಚರಿಸಿಕೊಂಡ ಈ ವರ್ಷ ವಿಶೇಷವಾದ ವರ್ಷ. ಈ ವರ್ಷದ ಸಾಧನೆಗಳಲ್ಲಿ ತಮ್ಮ ಮಕ್ಕಳ ಪಾತ್ರ ಬಲು ದೊಡ್ಡದಾಗಿದೆ. ಈ ವಿದ್ಯಾರ್ಥಿಗಳು ಶೃಂಗವನವನ್ನು ನಿರ್ಮಿಸಲು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ದುಶ್ಚಟಗಳೇ, ಕೆಟ್ಟ ಸಹವಾಸಗಳೇ ಈ ದಿನಗಳಲ್ಲಿ ವಿದ್ಯಾರ್ಥಿಗಳ ಪರಮಶತ್ರುಗಳು. ಅವು ವಿದ್ಯಾರ್ಥಿಗಳ ಮುಂದಿನ ಕಾಲಘಟ್ಟದಲ್ಲಿ ಅಧಿಕವಾಗಿ ಬಾಧಿಸುವವು. ಆದ್ದರಿಂದ ಪೋಷಕರು ವಿದ್ಯಾರ್ಥಿಗಳನ್ನು ಯೋಗ್ಯ ವಾತಾವರಣದಲ್ಲಿ ಇರಿಸುವುದು ಅನಿವಾರ್ಯ. ನಮ್ಮ ವಿದ್ಯಾರ್ಥಿಗಳು ಶ್ರೀರಾಮನ ಮೂರ್ತಿಗಳು. ಅವರನ್ನು ಯೋಗ್ಯ ಸ್ಥಾನದಲ್ಲಿಟ್ಟು ಬೆಳೆಸಿದಲ್ಲಿ ಶ್ರೀ ಬಾಲರಾಮನಂತೆ ವಿರಾಜಮಾನರಾಗಿ ಶೋಭಿಸಿ ದೇಶಕ್ಕೆ ಹೆಮ್ಮೆಯನ್ನು ತರುವ ಶಕ್ತಿಗಳಾಗುತ್ತಾರೆಂಬ ವಿಶ್ವಾಸ ನಮ್ಮದು ಎಂದು ಅಭಿಪ್ರಾಯಪಟ್ಟರು. ಶಾಲೆಯ ಉಪಪ್ರಾಂಶುಪಾಲರಾದ ರಾಮಾ ದೇವಡಿಗ ಹಾಗೂ ಸಹ ಶಿಕ್ಷಕಿ ರೋಜಾ ವಿದ್ಯಾರ್ಥಿಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ವಿದ್ಯಾರ್ಥಿಗಳಾದ ಪಾವನಿ, ಸಾಯಿನಾಥ್, ಪ್ರಭಂಜನ್, ಅನ್ವಿ, ಮಾನ್ಯ, ಶುಭನ್ ಶಾಲೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪೋಷಕರು ಸಹ ತಮ್ಮ ಭಾವನೆಗಳನ್ನು ಈ ಸಮಯದಲ್ಲಿ ಹಂಚಿಕೊಂಡರು. ನಂತರ ಎನ್ಆರ್ ದಾಮೋದರ್ ಶರ್ಮಾ ಬಾರ್ಕೂರ್ ಮಾತೃವಂದನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವೇದಾಧ್ಯಯನ ಮುಗಿಸಿ ಮನೆಗೆ ತೆರಳುವ ವಿದ್ಯಾರ್ಥಿಗೆ ಉಪನಿಷತ್ ವಚನಗಳನ್ನು ಉಪದೇಶಿಸಿದಂತೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂದು ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳು ತಮ್ಮ ತಾಯಿ ತಂದೆ ಗುರುಗಳಿಗೆ ಈ ಸಂದರ್ಭದಲ್ಲಿ ಪಾದಪೂಜೆ, ಆರತಿ ಬೆಳಗಿಸಿ, ಸಿಹಿ ತಿನ್ನಿಸಿ, ನಮಸ್ಕರಿಸಿ ಗೌರವ ಸಲ್ಲಿಸಿದರು. ಕಾರ್ಯಕ್ರಮವನ್ನು ಶಿಕ್ಷಕಿಯಾದ ಶ್ರೀಮತಿ ಲತಾ ದೇವಡಿಗ ನಿರೂಪಿಸಿ ವಂದಿಸಿದರೆ ಶಿಕ್ಷಕಿ ಕುಮಾರಿ ಸಂಗೀತಾ ಕೆಆರ್ ಸ್ವಾಗತಿಸಿದರು. ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದ ಆರಾಧ್ಯ ದೈವ ಶ್ರೀ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಜಾನಪದ ಕಲಾತಂಡಗಳ ಸಂಭ್ರಮದೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಉಘೇ ಆಂಜನೇಯ, ಉಘೇ ಹನುಮಂತ, ಉಘೇ ರಾಮಭಕ್ತ ಎಂಬ ಜಯಘೋಷಗಳು ಮುಗಿಲು ಮುಟ್ಟಿದ್ದವು. ಶ್ರೀರಥದಲ್ಲಿ ವಿರಾಜಮಾನವಾಗಿದ್ದ ಗ್ರಾಮ ರಕ್ಷಕ ಶ್ರೀ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಥೋತ್ಸವದಲ್ಲಿ ಭಾಗವಹಿಸಿದ್ದ ಮಾಜಿ ಶಾಸಕ ಬಿ ಪ್ರಕಾಶ್ ಮಾತನಾಡಿ, ಹಬ್ಬ ಹರಿದಿನಗಳು, ಜಾತ್ರೆ, ರಥೋತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಒಂದಾಗಿ ಭಾಗವಹಿಸುವುದರಿಂದ ಪರಸ್ಪರ ಪ್ರೀತಿ ವಿಶ್ವಾಸವು ಹೆಚ್ಚಾಗುವ ಜೊತೆಗೆ ಸಹೋದರತ್ವ ಹಾಗೂ ಬಾಂಧವ್ಯವು ಗಟ್ಟಿಯಾಗುತ್ತದೆ. ಗ್ರಾಮ ರಕ್ಷಕನಾದ ಶ್ರೀ ಆಂಜನೇಯ ಸ್ವಾಮಿಯು ಬರಗಾಲದ ಸಂಕಷ್ಟದ ಇಂದಿನ ದಿನಮಾನದಲ್ಲಿ ಬರವನ್ನು ಹೊಡೆದೋಡಿಸಿ ಸಮೃದ್ಧಿಯನ್ನು ಕರುಣಿಸಲಿ, ಅನ್ನದಾತನಾದ ರೈತನ ಮೊಗದಲ್ಲಿ ಮಂದಹಾಸ ಮೂಡುವಂತಾಗಲಿ ಎಂದು ಪ್ರಾರ್ಥಿಸಿದ್ದೇನೆ ಎಂದು ಪ್ರಕಾಶ್ ಹೇಳಿದರು. ಸುತ್ತಮುತ್ತ ಗ್ರಾಮದ ಎಲ್ಲ ಗ್ರಾಮಸ್ಥರು, ಮುದಿಕೆಚರಹಳ್ಳಿ, ದೊಡ್ಡಚರಹಳ್ಳಿ, ಬೆಳ್ಳಹಳ್ಳಿ, ಮುಡುನ್ಕೋಡಿ ಗ್ರಾಮಸ್ಥರು ಎಲ್ಲ ಸೇರಿ ಅನ್ಯೂನ್ಯವಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಅದೇ ರೀತಿ ಸಾಯಂಕಾಲ ಪಟಾಕಿ ವ್ಯವಸ್ಥೆ, ನಾಟಕ ಇದೆ. ಎಲ್ಲರೂ ಗ್ರಾಮದಲ್ಲಿ ಏನು ಇಂಧನ ಪುನರಾವರ್ತನೆ ಏನ್ ನಡೀತಾ ಇತ್ತು, ನಾಟಕ ಯಾಕೆ ಕೊಡ್ತಾ ಇತ್ತು, ಈ ಒಂದು ಪುನರಾವರ್ತನೆ ಮಾಡಿಕೊಂಡು ಇದೆಲ್ಲ ಗ್ರಾಮದಲ್ಲಿ ಜನ ಎಲ್ಲ ಅನ್ಯೂನ್ಯವಾಗಿರಬೇಕು, ಎಲ್ಲ ಜಾತ್ರೆ ನಾವು ಮಾಡ್ತಾ ಇದ್ವಿ. ನೆಂಟರುಗಳು ಬರ್ತಾ ಇದ್ರು, ನೆಂಟರುಗಳೆಲ್ಲ ಕಾಂಗ್ರೆಸ್ ನಾಯಕ ವಿಜಯ ರಾಮೇಗೌಡ, ಮಂಡ್ಯ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಎಂಪಿ ಲೋಕೇಶ್, ಪ್ರಥಮ ದರ್ಜೆ ಗುತ್ತಿಗೆದಾರ ಕಾಂತರಾಜು ಸೇರಿದಂತೆ ಸಾವಿರಾರು ಜನರು ಹಾಗೂ ಶ್ರೀರಾಮ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ.
ನಗರೂರು ಗ್ರಾಮದಲ್ಲಿ ಜನರಿಗೆ ತೊಂದರೆ ಕೊಡುತ್ತಿದ್ದ ಮಾನಸಿಕ ಅಸ್ವಸ್ಥ ಮಹಿಳೆಯನ್ನು ಬೇಳೂರು ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೆಂಗಳೂರಿನ ಆಟೋರಾಜ ಅನಾಥಾಶ್ರಮಕ್ಕೆ ಸೇರಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಬೇಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ನಗರೂರಿನಲ್ಲಿ ಮಾನಸಿಕ ಅಸ್ವಸ್ಥ ಮಹಿಳೆಯೊಬ್ಬರು ರಸ್ತೆಯಲ್ಲಿ ವಿವಸ್ತ್ರವಾಗಿ ಸುತ್ತುವುದು ಹಾಗೂ ವಾಹನಗಳಿಗೆ ಹಾಗೂ ತಿರುಗಾಡುವ ಜನರಿಗೆ ಮತ್ತು ಶಾಲೆಯ ಮಕ್ಕಳಿಗೆ ಕಲ್ಲು ತೆಗೆದುಕೊಂಡು ಹೊಡೆಯುವುದು ಇವೆಲ್ಲವನ್ನೂ ಮಾಡುತ್ತಿದ್ದರು. ಇದನ್ನು ಗಮನಿಸಿದ ನಿವೃತ್ತ ಪೊಲೀಸ್ ಸಿಬ್ಬಂದಿ ಅಂತೋನಿ ಡಿಸೋಜಾ ಅವರು ತಕ್ಷಣ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಅವರಿಗೆ ಫೋನ್ನಲ್ಲಿ ಮಾಹಿತಿ ತಿಳಿಸಿದ್ದಾರೆ. ಬೇಳೂರು ಗ್ರಾಮ ಪಂಚಾಯಿತಿಯಿಂದ ಅನಾಥಾಶ್ರಮ ಲೆಟರ್ ಕೊಟ್ಟರೆ ನಾವು ಕರೆದುಕೊಂಡು ಹೋಗುತ್ತೇವೆ ಎಂದು ತಿಳಿಸಿದ ಮೇರೆಗೆ ನಿವೃತ್ತ ಪೊಲೀಸ್ ಸಿಬ್ಬಂದಿ ಅಂತೋನಿ ಡಿಸೋಜಾ ಅವರು ಬೇಳೂರು ಗ್ರಾಮ ಪಂಚಾಯಿತಿ ಮನವಿ ಮಾಡಿರುತ್ತಾರೆ. ಮನವಿಗೆ ತಕ್ಷಣವೇ ಸ್ಪಂದಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಉಮೇಶ್ ರವರು ತಕ್ಷಣ ಸ್ಪಂದಿಸಿ ಮಹಿಳೆ ಇರುವ ಜಾಗಕ್ಕೆ ಹೋಗಿ ಮಹಿಳೆಯನ್ನು ನೋಡಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಲೆಟರ್ ಅನ್ನು ಕೊಟ್ಟಿರುತ್ತಾರೆ. ಈ ಮಹಿಳೆಯರನ್ನು ಅನಾಥಾಶ್ರಮಕ್ಕೆ ಸೇರಿಸಲು ಲೆಟರ್ ಸಿದ್ಧಪಡಿಸಿ ಸೋಮವಾರಪೇಟೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಪೊಲೀಸ್ ಉಪನಿರೀಕ್ಷಕರಿಂದ ಲೆಟರ್ ಸಹಿ ಪಡೆದುಕೊಂಡು ಮಾನಸಿಕ ಅಸ್ವಸ್ಥ ಮಹಿಳೆ ಇರುವ ಜಾಗಕ್ಕೆ ಹೋಗಿ ಮಹಿಳೆಯನ್ನು ಮಾತನಾಡಿಸಿ ಆ ಮಹಿಳೆಯನ್ನು ಕರೆದುಕೊಂಡು ಬಂದು ಕಾರಿನಲ್ಲಿ ಕುಳ್ಳಿರಿಸಿ ಈ ಮಹಿಳೆಗೆ ಕೈಗೆ ಗಾಯ ಆಗಿ ರಕ್ತ ಸುರಿಯುತ್ತಿತ್ತು. ಆ ಗಾಯಕ್ಕೆ ಪ್ರಥಮ ಚಿಕಿತ್ಸೆ ನೀಡಿ ಬೆಂಗಳೂರಿನ ಆಟೋರಾಜ ಅನಾಥಾಶ್ರಮಕ್ಕೆ ಸೇರಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಸಹಕರಿಸಿದ ಎಲ್ಲರಿಗೂ ಕರವೇ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಬೇಳೂರು ಗ್ರಾಮ ಪಂಚಾಯತಿಯ ಪಿಡಿಒ ಶ್ರೀಯುತ ಉಮೇಶ್ ರವರ ಗಮನಕ್ಕೆ ತಂದು ಲಿಖಿತವಾಗಿ ನಾವು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಅಷ್ಟು ಅಲ್ಲದೆ ಆಕೆ ವಿವಸ್ತ್ರಳಾಗಿ ಸ್ನಾನ ಮಾಡ್ತಾ ಇದ್ದನ್ನು ಕೂಡ ಗಮನಿಸಿ ಸಾರ್ವಜನಿಕರ ಕೋರಿಕೆ ಮೇರೆಗೆ ಲಿಖಿತ ಅರ್ಜಿಯನ್ನು ಕೊಟ್ಟ ಮೇರೆಗೆ ಅವರು ಶ್ರೀಯುತ ಸಮಾಜ ಸೇವಕರಾದ ಶ್ರೀಯುತ ಫ್ರಾನ್ಸಿಸ್ ಆಟೋರಾಜ ಸಂಸ್ಥೆಗೆ ಸೇರಿಸಲಿಕ್ಕೆ ಶ್ರೀಯುತ ಫ್ರಾನ್ಸಿಸ್ ಅವರನ್ನು ನಾವು ಸಾರ್ವಜನಿಕರು ಸಮಾಜ ಸೇವಕರು ಕೂಡ ಹೌದು ಹಲವು ದಿನಗಳಿಂದ ನಾವು ಗಮನಿಸ್ತೀವಿ. ಅವ್ರನ್ನ ಕೋರಿಕೊಂಡಾಗ ಅವರು ಒಪ್ಕೊಂಡು ಆಟೋರಾಜ ಸಂಸ್ಥೆ ಬೆಂಗಳೂರು ಇವರಿಗೆ ಅವರು ಮನವಿಯನ್ನು ಮಾಡ್ಕೊಳ್ತಾ ಇಂದು ಇಲ್ಲಿ ಅವರನ್ನ ಕರ್ಕೊಂಡು ಹೋಗಲಿಕ್ಕೆ ಇಲ್ಲಿ ನಮ್ಮ ಉಪನಿರೀಕ್ಷಕರಾದ ಪ್ರಹ್ಲಾದ್ರವರು ಕೂಡ ಆಗಮಿಸಿದ್ದಾರೆ. ಅವರ ಸಿಬ್ಬಂದಿ ಕೂಡ ಆಗಮಿಸಿ ನಮಗೆ ಪ್ರಥಮ ಚಿಕಿತ್ಸೆ ನೀಡಲಿಕ್ಕೆ ಕೂಡ ಅವ್ರ ಕಿಟ್ಟನ್ನು ಕೂಡ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ವಾಹನದಿಂದ ಕೊಟ್ಟರು. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಸಾರ್ವಜನಿಕರಾದ ರಮೇಶ್ ಇದ್ದಾರೆ, ಮತ್ತೆ ನಮ್ಮ ಮಿತ್ರರಾದ ದರ್ಶನ್ ಇದ್ದಾರೆ. ಹಾಗೆಯೇ ಇಲ್ಲಿ ನಮ್ಮ ಶಾಸಕರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸಾಗರ್ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ನಾನು ಎಲ್ಲರ ಪರವಾಗಿ ಈ ಆಟೋರಾಜ ಸಂಸ್ಥೆ ಹಾಗೂ ನಮ್ಮ ಶ್ರೀಯುತ ಫ್ರಾನ್ಸಿಸ್ ರವರಿಗೂ ಮತ್ತು ಸಹಕರಿಸಿದ ನಮ್ಮ ಪಿಡಿಒ ಸಾಹೇಬರಿಗೂ ಪ್ರಹ್ಲಾದ ಉಪನಿರೀಕ್ಷಕರು ಸೋಮವಾರಪೇಟೆ ಇವರಿಗೂ ಕೂಡ ವೈಯಕ್ತಿಕವಾಗಿ ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.